ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಿನ್ನೆ ರಾತ್ರಿ ಇಡೀ ಭಾರತವೇ ಸಂಭ್ರಮ ಪಟ್ಟಿತ್ತು. ಇಡೀ ಭಾರತದಲ್ಲಿ ಒಂದು ರೀತಿಯ ಸಂಭ್ರಮಾಚರಣೆ ನಡೆದಿತ್ತು. ಕಾರಣ ಏನುವಪ್ಪ ಅಂತ ಕೇಳಿದ್ರೆ, ಕುಸ್ತಿ ವಿಭಾಗದಲ್ಲಿ ವಿನೇಶ್ ಫೋಗಾಟ್ ಫೈನಲ್ ಪ್ರವೇಶವನ್ನ ಮಾಡಿದ್ರು. ಬೆಳ್ಳಿ ಅಥವಾ ಬಂಗಾರ ಎರಡರಲ್ಲಿ ಒಂದು ಪದಕ ಕನ್ಫರ್ಮ್ ಆಗಿತ್ತು. ಭಾರತಕ್ಕೆ ಕುಸ್ತಿಯ ವಿಭಾಗದಲ್ಲಿ ಪದಕ ಬಂದೇ ಬರುತ್ತೆ ಅಂತ ಇಡೀ ಭಾರತವೇ ಸಂಭ್ರಮ ಪಟ್ಟಿತ್ತು. ಅದರಲ್ಲೂ ಕೂಡ ವಿನೇಶ್ ಫೋಗಾಟ್ ಜಗತ್ತಿನ ನಂಬರ್ 1 ಕುಸ್ತಿ ಪಟು ವಿರುದ್ಧ ಗೆದ್ದು ಹೋರಾಡಿದ ಆ ಕ್ಷಣಗಳು, ಅದರ ಜೊತೆಗೆ ಸೆಮಿಫೈನಲ್ನ ಆ ಪಂದ್ಯ ಎಲ್ಲವನ್ನ ಮೀರಿ ಫೈನಲ್ ಪ್ರವೇಶ ಮಾಡಿದ್ರಲ್ಲ ಅಂತ ಇಡೀ ಭಾರತೀಯರು ಖುಷಿ ಪಟ್ಟಿದ್ರು. ಇವತ್ತು ಮಧ್ಯಾಹ್ನದ ವೇಳೆಗೆ ಇಡೀ ಭಾರತವೇ ಶಾಕ್ಗೆ ಒಳಗಾಗಿದೆ. ಕಾರಣ ವಿನೇಶ್ ಫೋಗಾಟ್ ಅವರನ್ನ ಅನರ್ಹ ಮಾಡಲಾಗಿದೆ. ಕುಸ್ತಿ ಫೈನಲ್ ಪಂದ್ಯಾಟವನ್ನ ಆಡ್ಲಿಕ್ಕೆ ಅವ್ರಿಗಿಲ್ಲ, ಜೊತೆಗೆ ಈ ಒಲಿಂಪಿಕ್ಸ್ ನಿಂದಲೇ ಅವರನ್ನ ಅನರ್ಹ ಮಾಡಲಾಗಿದೆ. ಕಾರಣ ಏನಪ್ಪಾ ಅಂತ ಕೇಳಿದ್ರೆ, ತೂಕವನ್ನ ಹೆಚ್ಚು ಮಾಡಿಕೊಂಡಿದ್ದಾರೆ ಅನ್ನುವ ಕಾರಣಕ್ಕಾಗಿ. ನಿಮ್ಗೆಲ್ಲ ಗೊತ್ತಿರಬಹುದು, ಅವರು ಕುಸ್ತಿ ಪಂದ್ಯವನ್ನ ಆಡಿದ್ದು 50 kg ವಿಭಾಗದಲ್ಲಿ. ಆದರೆ ಆ 50 kgಯನ್ನ ಅವರಿಂದ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವ ಕಾರಣಕ್ಕಾಗಿ ಅವರನ್ನ ಈ ಬಾರಿಯ ಒಲಿಂಪಿಕ್ಸ್ ನಿಂದ ಅನರ್ಹ ಮಾಡಲಾಗಿದೆ. ಹೀಗಾಗಿ ಅವರು ಒಲಿಂಪಿಕ್ಸ್ ನಿಂದ ಹೊರಬೀಳ್ತಾರೆ. ಹೀಗಾಗಿ ಭಾರತ ಪದಕದ ನಿರೀಕ್ಷೆಯಲ್ಲಿತ್ತು. ಆ ಪದಕ ಕೂಡ ಸಿಗೋದಿಲ್ಲ. ಬೆಳ್ಳಿ, ಬಂಗಾರ ಅಥವಾ ಕಂಚು ಕೂಡ ಅವರಿಗೆ ಸಿಗೋದಿಲ್ಲ. ದೊಡ್ಡ ವಿಚಾರ ಏನಪ್ಪಾ ಅಂತ ಕೇಳಿದ್ರೆ, ತಮ್ಮ ತೂಕವನ್ನ ಮೇಂಟೈನ್ ಮಾಡೋದಕ್ಕೆ ವಿನೇಶ್ ಫೋಗಾಟ್ ಅವರು ಮಾಡಿದಂತ ಆ ಹೋರಾಟ ಹೇಗಿತ್ತು ಅಂತ ಕೇಳಿದ್ರೆ ನಿಮಗೂ ಕೂಡ ಅಯ್ಯೋ ಅಂತ ಅನ್ಸುತ್ತೆ. ನಿನ್ನೆ ಸೆಮಿಫೈನಲ್ ಪಂದ್ಯಾಟ ಮುಗಿದ ನಂತರ ತೂಕ ಹಾಕಲಾಗುತ್ತೆ. ಅಂದ್ರೆ ಕ್ರೀಡಾಪಟುಗಳು ಅವರ ತೂಕವನ್ನ ನೋಡ್ಕೊಳ್ತಾರೆ. 50 kg ಅಂದ್ರೆ 50 kg ಒಳಗೆ ಇರಬೇಕು. 50 kg 100 ಗ್ರಾಮ್ ಅಂದ್ರೆ ಅದಕ್ಕೆ ರಿಯಾಯಿತಿ ಕೊಡ್ತಾರಂತೆ ಒಲಿಂಪಿಕ್ಸ್ ನಲ್ಲಿ. 50.100ಕ್ಕಿಂತ ಜಾಸ್ತಿ kg ಇದ್ರೆ ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ. ಇದು ಕ್ರೀಡಾಪಟುಗಳಿಗೆ ಕೂಡ ಗೊತ್ತಿರುತ್ತೆ. ಹೀಗಾಗಿ ಸೆಮಿಫೈನಲ್ ಮುಗ್ದ ನಂತರ ಹೋಗಿ ವಿನೇಶ್ ಫೋಗಾಟ್ ಅವರು ಊಟ ಎಲ್ಲ ಮಾಡಿದ ನಂತರ ತಮ್ಮ ತೂಕವನ್ನ ನೋಡಿದಾಗ ಅವರಿಗೆ ಶಾಕ್ ಆಗಿತ್ತು. ಕಾರಣ 52 kg ತೂಕವನ್ನ ವಿನೇಶ್ ಫೋಗಾಟ್ ಅವರು ಹೊಂದಿದ್ರು. ಫೈನಲ್ ಪಂದ್ಯಾಟವನ್ನ ಆಡೋದಕ್ಕಿಂತ ಮುಂಚೆ, ಕೆಲವು ಗಂಟೆಗಳ ಮುಂಚೆ ಅದನ್ನ ತೂಕವನ್ನ ಟೆಸ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ 50ರ ಒಳಗೆ ಅಥವಾ 50.100 ಗ್ರಾಮ್ನಲ್ಲಿ ಇರಬೇಕು. ಇದು ವಿನೇಶ್ ಫೋಗಾಟ್ ಅವರಿಗೂ ಕೂಡ ಗೊತ್ತಿತ್ತು. ಹೀಗಾಗಿ ತೂಕವನ್ನ ಇಳಿಸೋದಕ್ಕೆ ರಾತ್ರಿ ಸಿಕ್ಕಾಪಟ್ಟೆ ಹೋರಾಟವನ್ನ ವಿನೇಶ್ ಫೋಗಾಟ್ ಅವರು ಮಾಡ್ತಾರಂತೆ. ಸೈಕ್ಲಿಂಗ್ ಮಾಡ್ತಾರೆ, ಸ್ಕಿಪ್ಪಿಂಗ್ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಎಲ್ಲಿವರೆಗೆ ಅಂದ್ರೆ ತಮ್ಮ ತಲೆ ಕೂದಲನ್ನ ಕೂಡ ಕಟ್ ಮಾಡಿದ್ರಂತೆ. ಅಷ್ಟೇ ಅಲ್ಲ, ಉಗುರನ್ನ ಕಟ್ ಮಾಡಿದ್ರು. ಕೊನೆಗೆ ಅಲ್ಲೂ ಕೂಡ ತೂಕ ಕಡಿಮೆ ಆಗದೆ ಇದ್ದಂತ ಸಂದರ್ಭದಲ್ಲಿ ದೇಹದಿಂದ ರಕ್ತವನ್ನ ಕೂಡ ತೆಗೆದಿದ್ದಾರೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಎಷ್ಟು ದೊಡ್ಡ ಮಟ್ಟದ ಹೋರಾಟ, ಇಡೀ ಭಾರತದ ಕನಸು. ಕುಸ್ತಿಯಲ್ಲಿ ಮೊದಲ ಬಾರಿಗೆ ಹೆಣ್ಣು ಮಗಳೊಬ್ಳು ಫೈನಲ್ ಪ್ರವೇಶ ಮಾಡಿದ್ದಾಳೆ. ಜೊತೆಗೆ ಬಂಗಾರದ ಪದಕದ ನಿರೀಕ್ಷೆ ಇದೆ. ಇಡೀ ದೇಶವೇ ಹಾರೈಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅನರ್ಹ ಆಗುವುದು ಅಂದ್ರೆ ಆ ಮನಸ್ಥಿತಿ ಯಾವ ರೀತಿ ಇರಬಹುದು ಯೋಚನೆ ಮಾಡಿ. ಕೊನೆ ಹಂತದ ಹೋರಾಟವನ್ನ ವಿನೇಶ್ ಫೋಗಾಟ್ ಖಂಡಿತವಾಗಿಯೂ ಮಾಡಿದ್ರು. ಇಡೀ ರಾತ್ರಿ ನಿದ್ದೆ ಮಾಡಲಿಲ್ಲ, ಕಸರತ್ತುಗಳನ್ನ ಮಾಡ್ತಾ ಇದ್ರು. ಆದ್ರೂ ಕೊನೆ ಹಂತದಲ್ಲಿ ತೂಕ ಮಾಡುವ ಸಂದರ್ಭದಲ್ಲಿ ಅವರ ತೂಕ ಇದ್ದಿದ್ದು 50.150 ಗ್ರಾಮ್. ಅಂದ್ರೆ ಆಲ್ಮೋಸ್ಟ್ 2 kgಯಷ್ಟು ತೂಕವನ್ನ ಕಡಿಮೆ ಮಾಡುವಲ್ಲಿ ವಿನೇಶ್ ಫೋಗಾಟ್ ಅವರು ಯಶಸ್ವಿ ಆಗಿದ್ರು. ಆದರೆ ಆ 50 ಗ್ರಾಮ್ ಹೆಚ್ಚಳದ ತೂಕ ಇದೆಯಲ್ಲ, ಅದು ಅವರಿಗೆ ಮುಳುವಾಗಿದೆ. ಕೇವಲ 50 ಗ್ರಾಮ್ನಲ್ಲೇ ಬಂಗಾರದ ಅಥವಾ ಬೆಳ್ಳಿಯ ಪದಕ ಇವತ್ತು ಭಾರತಕ್ಕೆ ಮಿಸ್ ಆಗಿದೆ. ಏನೇ ಆದರೂ ವಿನೇಶ್ ಫೋಗಾಟ್ ಅವರು ಹೋರಾಟ ಮಾಡಿದ ಪರಿ, ಅವರು ಕುಸ್ತಿಯ ಪಂದ್ಯಕ್ಕಿಂತ ಹಿಂದೆ ಕೂಡ ಕೆಲವೊಂದು ಹೋರಾಟದಲ್ಲಿ ಭಾಗಿಯಾಗಿದ್ರು, ಅದು ಬೇರೆ ವಿಚಾರ. ಆದರೆ ಈ ಬಾರಿಯ ಒಲಿಂಪಿಕ್ಸ್ ನಲ್ಲಿ ಅವರು ಹೋರಾಟ ಮಾಡಿದಂತ ಪರಿ ಇದೆಯಲ್ಲ, ಇದು ನಿಜಕ್ಕೂ ಒಂದು ರೀತಿ ಸ್ಫೂರ್ತಿ. ಕೊನೆ ಹಂತದಲ್ಲಿ ಭಾರತಕ್ಕೆ ಇಂತಹದೊಂದು ಶಾಕಿಂಗ್ ನ್ಯೂಸ್ ಪ್ಯಾರಿಸ್ನಿಂದ ಬರುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಇದನ್ನು ಅರಗಿಸಿಕೊಳ್ಳೋದಕ್ಕೆ ಇಡೀ ಭಾರತದಿಂದ ಆಗ್ತಾ ಇಲ್ಲ. ಇನ್ನು ವಿನೇಶ್ ಫೋಗಾಟ್ ಅವರ ಪರಿಸ್ಥಿತಿ ಯಾವ ರೀತಿ ಇರಬಹುದು? ಅವರನ್ನ ಈಗ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಕಾರಣ, ನಿನ್ನೆ ಅವರು ನಿದ್ದೆ ಮಾಡಿಲ್ಲ, ಇಡೀ ರಾತ್ರಿ ಕಸರತ್ತು ಮಾಡ್ತಾ ಇದ್ರು, ತೂಕ ಇಳಿಸೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಹೀಗಾಗಿ ಅವರು ಅಸ್ವಸ್ಥರಾಗಿದ್ದಾರೆ. ಈಗ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಆದರೆ ಭಾರತಕ್ಕೆ ಈ ಸುದ್ದಿಯನ್ನು ಅರಗಿಸಿಕೊಳ್ಳೋದಕ್ಕೆ ತುಂಬಾ ಸಮಯ ಬೇಕು. ಭಾರತಕ್ಕೆ ಅನ್ನೋದಕ್ಕಿಂತ ಆ ಕೆಚ್ಚೆದೆಯ ಹೆಣ್ಣು ಮಗಳಿಗೆ ಈ ಸುದ್ದಿಯನ್ನು ಅರಗಿಸಿಕೊಳ್ಳೋದಕ್ಕೆ ಅದೆಷ್ಟು ದಿನಗಳು ಬೇಕು ಗೊತ್ತಿಲ್ಲ. ಈ ಹೋರಾಟದ ಬಗ್ಗೆ, ಈ ಅನರ್ಹತೆಯ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.